ಫಸ್ಟ್ ವಿಡಿಯೋ ಆಗಿದೆ ಗೈಸ್. ಫಸ್ಟ್ ಆಯಿಲ್ ಹಾಕೊಳ್ಳ, ಎಣ್ಣೆ ಬಿಸಿ ಆಗಿದೆ ಅಂತ ನೋಡೋಣ. ನಾವಿಲ್ಲಿ ಅಡಿಗೆ ಮಾಡ್ತಿದ್ರೆ ನಮ್ಮಮ್ಮ ನಾನು ವ್ಲಾಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೇನೆ. ನಿಂಗೆ ಏನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಕ್ಯಾಮ್ರಾ ಸಪೋರ್ಟ್ ಆಗಿ ನಮ್ಮ ಅಕ್ಕ ಅವರಿದ್ದಾರೆ. ಸೊ ಅವ್ರ ಸಪೋರ್ಟ್ ಇಂದ ತಗೊಂಡು ಇವತ್ತು ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಏನ್ ಅಡಿಗೆ ಮಾಡ್ತಿದ್ಯಾ? ಸೊ ಇವತ್ತು ಕುಕಿಂಗ್ ವ್ಲಾಗ್ ಅಲ್ವಾ, ಸೊ ನಾನ್ ವೆಜ್ ಮಾಡೋಣ ಅನ್ಕೊಂಡಿದೀನಿ, ಬಿರಿಯಾನಿ ಮಾಡೋಣ ಅನ್ಕೊಂಡಿದೀನಿ. ಸೊ ಬಿರಿಯಾನಿ ಮಾಡಕ್ಕೆ ನಾನು ಆಲ್ರೆಡಿ ಎಲ್ಲಾ ಐಟಮ್ಸ್ ರೆಡಿ ಮಾಡ್ಕೊಂಡು ಇಟ್ಬಿಟ್ಟಿದೀನಿ. ಬನ್ನಿ ಯಾರಿಗೂ ಐಟಮ್ಸ್ ಅಂತ ತೋರಿಸ್ತೀನಿ. ಬಿರಿಯಾನಿ ಮಾಡಕ್ಕೆ ನಾನು ಆನಿಯನ್, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಕೊತ್ತಂಬರಿ ಪುದೀನ ತಗೊಂಡಿದ್ದೀನಿ, ಮತ್ತೆ ಸ್ಪೈಸಸ್ ತಗೊಂಡಿದ್ದೀನಿ, ಅಂಡ್ ಇದು ಪೆಪ್ಪರ್ ಮತ್ತೆ ಏನಂತಾರೆ ಸೋಂಪು ಎರಡು ಕುಟ್ಬಿಟ್ಟು ಹಾಕೊಂಡಿದ್ದೀನಿ, ಮತ್ತೆ ಮೊಸರು ತಗೋತಾ ಇದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟು ಬಿರಿಯಾನಿ ಮಾಡಕ್ಕೆ ನಾನು ಕುಕ್ಕರ್ ತಗೋತಾ ಇದ್ದೀನಿ. ಸೊ ಫಸ್ಟ್ ಬಿರಿಯಾನಿ ಮಾಡಕ್ಕೆ ಫಸ್ಟ್ ಗ್ಯಾಸ್ ಅನ್ನಿಸ್ಕೊಳ್ಳೋಣ. ಓಕೆ, ಈಗ ಕುಕ್ಕರ್ ಇಟ್ಟಿದ್ದೀನಿ ಅಂಡ್ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ, ಲೈಕ್ ಫ್ರೈ ಮಾಡ್ಕೊಳ್ಳೋಕೆ ಆಯಿಲ್ ಹಾಕೊಳ್ಳೋಣ. ವಿ ಆರ್ ಯೂಸಿಂಗ್ ಸನ್ ಪ್ಯೂರ್ ಆಯಿಲ್. ಇದು ಯಾವುದೇ ಪ್ರಮೋಷನ್ ಅಲ್ಲ, ಜಸ್ಟ್ ಆ ಕುಕಿಂಗ್ ಬ್ಲಾಗ್ ಅಷ್ಟೇ. ಸೊ ಈಗ ಆಯಿಲ್ ಹಾಕೊಂಡಿದ್ದೀನಿ, ಆಯಿಲ್ ಹಾಕಿದೀವಿ. ಆಯಿಲ್ ಸ್ವಲ್ಪ ಹೀಟ್ ಅಪ್ ಆಗಲಿ. ಎಣ್ಣೆ ಬಿಸಿ ಆಗಿದೆ ಅಂತ ನೋಡೋಣ. ಆಲ್ಮೋಸ್ಟ್ ಆಗಿದೆ. ಸೊ ಇವಾಗ ನಾವು ತಗೊಂಡಿರೋ ಸ್ಪೈಸಸ್ ಹಾಕೋಣ. ಸ್ಪೈಸಸ್ ತಗೊಂಡಿದ್ದೀವಿ, ಸೊ ಇದನ್ನ ಆಯಿಲ್ಗೆ ಫ್ರೈ ಮಾಡೋಣ. ಸ್ಪೈಸಸ್ ಹಾಕೊಂಡಿದ್ದೀವಿ, ಸೊ ಇದನ್ನ ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ. ಓಕೆ, ಇವಾಗ ಗೈಸ್ ಇವಾಗ ಸ್ಪೈಸಸ್ ಹಾಕೊಂಡಿದ್ದಾಯ್ತು, ಆನಿಯನ್ ಹಾಕೊಳ್ಳೋಣ. ಚಟಾಪಟ ಚಟಾಪಟ ಆನಿಯನ್ ಸ್ವಲ್ಪ ಒಂದು 3 ಆನಿಯನ್ ತಗೊಂಡಿದ್ದೀನಿ. ಗೈಸ್ ಆನಿಯನ್ ಈಗ ಫ್ರೈ ಆಗಿದೆ. ಅರ್ಧ ಕೆಜಿ ಚಿಕನ್ಗೆ 3 ಆನಿಯನ್ ಹಾಕೊಂಡಿದ್ದೀನಿ. ಅಂಡ್ ಈಗ ಟೊಮ್ಯಾಟೊ ಹಾಕೊಳ್ಳೋಣ. ಟೊಮ್ಯಾಟೊ ಬಂದು ಒಂದು 2 ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ. ಸೊ ಟೊಮ್ಯಾಟೊ ಸ್ಲೈಟ್ ಆಗಿ ಫ್ರೈ ಆಗಿದೆ. ಅಂಡ್ ಇವಾಗ ನಾವು ಅರ್ಧ ಕೆಜಿ ಚಿಕನ್ ತಗೊಂಡಿದ್ದೀವಿ. ಸೊ ಈಗ ಉಪ್ಪು ಹಾಕೊಳ್ಳೋಣ, ಚಿಕನ್ ಬೇಯಬೇಕಲ್ವಾ. ಸೊ ಕಲ್ಲುಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಚಿಕನ್ ಹಾಕೊಂಡಿದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಪೇಸ್ಟ್ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ವಿ. ಈಗ ಚಿಟಿಕೆ ಅಷ್ಟು ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಅರಿಶಿನ ಹಾಕೊತಾ ಇದ್ದೀನಿ ಸ್ವಲ್ಪ. ಇವಾಗ ನಾವು ಕುಟ್ಕೊಂಡಿರುವಂತ ಪೆಪ್ಪರ್ ಮತ್ತೆ ಅದು ಯಾವ್ದು ಸೋಂಪುನ ಹಾಕೊಳ್ಳೋಣ. ಬನ್ನಿ ಮಿಕ್ಸ್ ಮಾಡ್ಕೊಳ್ಳೋಣ. ಗೈಸ್ ಇವಾಗ ಹಾಕಿರೋ ಐಟಮ್ಸ್ ಎಲ್ಲ ಫ್ರೈ ಆಗಲಿ. ಅಷ್ಟಕ್ಕೆ ನಾವು ಏನಂದೆ ಕೊತ್ತಂಬರಿ ಮತ್ತೆ ಪುದೀನ ಕಟ್ ಮಾಡ್ಕೊಳ್ಳೋಣ. ಬನ್ನಿ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ತಾ ಇವಾಗ ಕೊತ್ತಂಬರಿ ಮತ್ತೆ ಪುದೀನ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಅಡಿಗೆ ಸ್ಮೆಲ್ ಹೆಂಗ್ ಬರ್ತದೆ? ಸ್ಮೆಲ್ ಏನೋ ಚೆನ್ನಾಗಿ ಬರ್ತಿದೆ, ಆದ್ರೆ ಟೇಸ್ಟ್ ಗೊತ್ತಾಗ್ಬೇಕು ಹೆಂಗಿರುತ್ತೆ ಅಂತ. ಆಬ್ವಿಯಸ್ಲಿ ಚೆನ್ನಾಗೇ ಇರುತ್ತೆ. ನೋಡೋಣ. ಸೊ ಬನ್ನಿ ಇವಾಗ ಅದು ಫ್ರೈ ಆಗಿದೆ. ಇದಕ್ಕೆ 1 ಕಪ್ ಮೊಸರು ಹಾಕೋಣ. ಮೊಸರು ಹಾಕ್ತಾ ಇದ್ದೀನಿ. ಮೊಸರು ಹಾಕೊಂಡೀಗ ಫ್ರೈ ಮಾಡ್ಕೊಳ್ಳೋಣ.
A few moments later. ಚಿಕನ್ ನೀಟಾಗಿ ಬಂದಿದೆ. ಸೊ ಅದಕ್ಕೆ ಇವಾಗ 1 ಸ್ಪೂನ್ ಖಾರದ ಪುಡಿ ಹಾಕೋಣ. ಸೊ 2 ಸ್ಪೂನ್ಸ್ ಖಾರದ ಪುಡಿ ಹಾಕೋಣ. ಪುಡಿ ಹಾಕಾಯ್ತು. ಈಗ ಧನಿಯಾ ಪುಡಿ ಹಾಕೋಣ. ಸ್ವಲ್ಪ ಧನಿಯಾ ಪುಡಿ 1 ಸ್ಪೂನ್ ಹಾಕೋಣ. ಪುಡಿ ಧನಿಯಾ ಪುಡಿ ಎಲ್ಲ ಹಾಕೊಂಡು ನೀಟಾಗಿ ಅದು ಫ್ರೈ ಆಗಿದೆ. ಸೊ ಇವಾಗ ಲಾಸ್ಟ್ ಸ್ಟೇಜ್ ಅಲ್ಲಿ ಅಕ್ಕಿ ಹಾಕೊಂತಾ ಇದೀನಿ. ತೊಳೆದಿರೋ ಅಕ್ಕಿ, ಇದನ್ನ 1 ಅವರ್ ಮುಂಚೆನೆ ನೆನ್ಸಿಟ್ಟಿದ್ದೆ. ಸೊ ಬನ್ನಿ ಅಕ್ಕಿ ಹಾಕೊಳ್ಳೋಣ. ಇವಾಗ ನೀರ್ ಹಾಕೊಳ್ಳೋಣ. ಬನ್ನಿ 4 ಗ್ಲಾಸ್ ಆಫ್ ವಾಟರ್ ಹಾಕೊಳ್ಳೋಣ. ವಾಟರ್ ಹಾಕಿದಾಯ್ತು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಸೊ ಆವಾಗ್ಲೇ ಬೇಗ ಮಾತ್ರ ಹಾಕಿದ್ದು ಚಿಕನ್. ಇವಾಗ ಟೇಸ್ಟ್ ತಕ್ಕಂತ ಉಪ್ಪು ಹಾಕೋಣ. ಅಂಡ್ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಮತ್ತೆ ಪುದೀನ ಹಾಕೋಣ. ಅಂಡ್ ಲಾಸ್ಟ್ ಅಲ್ಲಿ ಸ್ವಲ್ಪ ಗೀ ಹಾಕೋಣ. GRB ತುಪ್ಪ ನಾವು ಯೂಸ್ ಮಾಡ್ತೀವಿ. ಮರಳು ಮರಳಾದ ಓಕೆ. ಅಂಡ್ ಲಾಸ್ಟ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡ್ಕೊಳ್ಳೋಣ. ಕ್ಲೋಸ್ ಮಾಡ್ಕೊಂಡು 3 ವಿಷಲ್ ಕುಗ್ಸೋಣ. ಸೊ ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡಿದೀವಿ. 3 ವಿಷಲ್ ಆಗ್ಲಿ. ಗೈಸ್, ನಂದು ಅಡಿಗೆ ತಯಾರಿ ನಡೀತಿದೆ. ಬನ್ನಿ ನಮ್ಮಮ್ಮ ಏನ್ ಮಾಡ್ತಾರೆ ನೋಡ್ಕೊಂಡ್ ಬರೋಣ. ಅಮ್ಮ ಏನ್ ಮಾಡ್ತಾ ಇದೀಯಮ್ಮ? ಸೊ ಅದಕ್ಕೆ ನಾನು ಇವತ್ತು ಕಿಚನ್ಗೆ ಇಳಿದಿರೋದು. ಹಾಯ್ ಮಾಡಮ್ಮ. ನಾವಿಲ್ಲಿ ಅಡಿಗೆ ಮಾಡ್ತಿದ್ರೆ ನಮ್ಮಮ್ಮ ಮನೆ ಕ್ಲೀನ್ ಮಾಡ್ಕೊಂಡಿದ್ದಾರೆ. ಒಂಚೂರು ಹೆಲ್ಪ್ ಮಾಡಕ್ ಬಂದಿಲ್ಲ ನೋಡಿ. ಮುಚ್ಕೊಂಡು ಏನಂದೆ ಗಪ್ಸರ್ಸ್ಕೊಂಡು ಇಕ್ಕೊಂಡು ಅಮ್ಮ ಕರೆಕ್ಟ್ ಆಗಿ ಹೇಳಿ, ನಿಂಗೆ ಏನ್ ಅನ್ಸ್ತಾ ಇದೆ? ಇಲ್ಲಿ ಅವತಾರ ಇಲ್ಲಿ ನೋಡು. ಹಾಯ್ ಮಾಡು ಹೋಗ್ಲಿ. ಬಾಯಿಲ್ಲ ಆಯಿಲ್ಲ ನೋಡಿ. ವ್ಲಾಗ್ ಹಾಯ್ ಮಾಡಮ್ಮ. ಆಗಲ್ಲ, ಅದೆಲ್ಲ ನಂಗೆ ಇವಾಗ ಇಷ್ಟ ಇಲ್ಲ ಬಿಡೆ. ಇದಾವ್ದಿದೆ ಅಮ್ಮ ನಾನು ವ್ಲಾಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೇನೆ. ನಿಂಗೆ ಏನ್ ಅನ್ಸ್ತಾ ಇದೆ? ಚಂದ್ರ ಹೊಡಿಬೇಕು ಅನ್ಸ್ತಾ ಇದೆ. ಹೇಳಿದ್ದೇನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಕೇಳಿಸ್ಕೊಳ್ತೀರಾ? A few moments later. ಫೈನಲಿ ಬಿರಿಯಾನಿ ರೆಡಿ ಆಗಿದೆ. ಹೆಂಗಾಗಿದೆ ಅಂತ ನೋಡೋಣ ಬನ್ನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕಲರ್ ತುಂಬಾನೇ ಚೆನ್ನಾಗಿ ಬಂದಿದೆ. ಬಟ್ ಫೋನಲ್ಲಿ ಕಾಣಿಸ್ತಿಲ್ಲ ಅಷ್ಟೊಂದು ಕ್ಲಿಯರ್ ಆಗಿ. ಬಟ್ ಲೈವಲ್ಲಿ ನೋಡೋಕ್ಕೆ ತುಂಬಾನೇ ಚೆನ್ನಾಗಿ ಬಂದಿದೆ. ಸೊ ಇದನ್ನ ಸರ್ವ್ ಮಾಡಿ ಎಲ್ಲರಿಗೂ ಕೊಟ್ಬಿಟ್ಟು ಟೇಸ್ಟ್ ನೋಡ್ಬಿಟ್ಟು ರಿವ್ಯೂ ಆಗಿದೆ ಅಂತ ನೋಡೋಣ ಬನ್ನಿ. ಈಗ ಪ್ಲೇಟಲ್ಲಿ ಸರ್ವ್ ಮಾಡಿ ನಮ್ಮ ಕೊಡೋಣ. ಟೇಸ್ಟ್ ಹೆಂಗಿದೆ ಅಂತ ಕೇಳೋಣ ಬನ್ನಿ. ಗೈಸ್ ಬನ್ನಿ ನಮ್ಮ ಕೊಡೋಣ ಟೇಸ್ಟ್ ಹೆಂಗಿದೆ ಅಂತ ಕೇಳೋಣ. ಬಿರಿಯಾನಿ ಮಾಡಿದೀನಿ, ಹೆಂಗ ಅನಿಸ್ತಾ ಇದೆ? ಅಂಡ್ ನಾನು ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದೀನಿ. ಹೆಂಗ ಅನಿಸ್ತಾ ಇದೆ? ಚೆನ್ನಾಗೈತಲ್ಲ ಬಿರಿಯಾನಿ. ಅದು ನಿಂದೇ ರೆಸಿಪಿ, ನೀನ್ ಹೇಳ್ಕೊಟ್ಟಿರೋ ನೀನೆಲ್ಲ ಮಾಡೋದು ಕೃತಿ ಮಾಡೋದು. ಇಲ್ಲ, ಅವಳೆ ಮಾಡಿರೋದು. ನಾನ್ ಮಾಡಿರೋದು, ಅದು ಕೃತಿ ಮಾಡೋದು. ಇವಳು ಮಾಡೋದಾ? ಹೌದು. ಇಷ್ಟು ಚೆನ್ನಾಗಿ ಮಾಡ್ತಾಳೆ. ನೋಡಿ ಹೆಂಗೈತೆ, ಚೆನ್ನಾಗಿದೆಯಾ? ಹೋಪ್ಫುಲಿ ನಮ್ಮಮ್ಮ ಇವತ್ತು ವ್ಲಾಗ್ ಹೋಪ್ಫುಲಿ ಬಿರಿಯಾನಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ವ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ. अलग ही लेवल का बंदा ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ನೀವ್ ಹೇಳಮ್ಮ. ಎಲ್ಲ ಮರ್ತೋಗ್ಬಿಡ್ರಿ. ಥ್ಯಾಂಕ್ ಯು ಗೈಸ್. ಗೈಸ್, ಇವಾಗ ನಾನು ಮಾಡಿರೋ ಬಿರಿಯಾನಿನ ಯಾರು ಮನೇಲಿ ಪ್ಲೀಸ್ ಟ್ರೈ ಮಾಡಕ್ ಹೋಗ್ಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.